ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಹುಗ್ಗಿ ಉಂಡಿಯನ್ನು ಮಾಡ್ತಾ ಇದ್ದೀನಿ. ಇದು ನಾಗರ ಪಂಚಮಿಯಲ್ಲಿ ಮಾಡುವ ಒಂದು ಉಂಡೆ ಅಂತಲೂ ಹೇಳ್ಬೋದು. ಎಲ್ಲರೂ ನಾಗರ ಪಂಚಮಿಗೆ ಶೇಂಗಾ ಉಂಡೆ, ಮಂಡಕ್ಕಿ ಉಂಡೆ, ಆಮೇಲೆ ಪುಟಾಣಿ ಉಂಡೆ, ಎಳ್ಳುಂಡೆ, ಹುಗ್ಗಿ ಉಂಡೆ, ದಾಣಿ ಉಂಡೆ, ನಾನಾ ಥರವಾದ ಉಂಡೆಗಳನ್ನು ಮಾಡ್ತಾರೆ. ಅದೇ ರೀತಿ ನಾನು ಹುಗ್ಗಿ ಉಂಡೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಹುಗ್ಗಿ ಉಂಡೆಯನ್ನು ಮಾಡಲು 3 ಬೌಲಷ್ಟು ನಾನು ಹುಗ್ಗಿಯನ್ನು ತೊಗೊಂಡಿದ್ದೀನಿ. ನೋಡಿರಿ, ಇದು ಕ್ರಿಸ್ಪಿ ಆಗೈತಿ. ಕೈಯಿಂದ ಪ್ರೆಸ್ ಮಾಡಿದರೆ ಫುಲ್ ಕ್ರಿಸ್ಪಿ ಇದೆ. ಅರ್ಧ ಬೌಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಫ್ಯಾನನ್ನು ಇಟ್ಬಿಟ್ಟು ಗ್ಯಾಸ್ ಸ್ಟವನ್ನು ಆನ್ ಮಾಡ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಬೆಲ್ಲವನ್ನು ಹಾಕೋಣ. ಅದಕ್ಕೆ ಬೆಲ್ಲ ಕರಗಲು ಸ್ವಲ್ಪ ನೀರನ್ನು ಹಾಕೋಣ. ಸ್ವಲ್ಪ ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಈ ಥರ ಮಿಕ್ಸ್ ಮಾಡಲಿದ್ದು ಸ್ವಲ್ಪ ಬೆಲ್ಲ ಕರಗಲಿ. ಈಗ ಬೂಂದಿ ಕಾಳಿಗೆ ನಾನು ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಶುಂಠಿ ಪೌಡರನ್ನು ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ, ಘಮ ಬರುತ್ತೆ. ನಂತರ ಸಕ್ಕರೆಯಲ್ಲಿ ಪೌಡ್ರ್ ಮಾಡಿರ್ತಕ್ಕಂಥ ಏಲಕ್ಕಿಯನ್ನು ಪುಡಿಯನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿಬಿಟ್ಟು ನಂತರ ನಾನು ಪುಟಾಣಿಯನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆ ಪೌಡರನ್ನು ಕೂಡ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿರುತ್ತೆ, ಬೈಂಡಿಂಗ್ಗೋಸ್ಕರ. ಇನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪುಟಾಣಿ ಪೌಡ್ರ್ ಟೇಸ್ಟೇ ಒಂಥರ ಟೇಸ್ಟ್ ಕೊಡುತ್ತೆ ಉಂಡೆಗೆ. ನಂತರ ಬೆಲ್ಲ ಪಾಕ ನೋಡಿ ಈಗ ಕುದೀತಾ ಇದೆ. ನೋಡಿರಿ ಯಾವ ಥರ ಬೆಲ್ಲ ಕರಗಿದೆ. ನಾನು ಬೆಲ್ಲದಲ್ಲಿ ಗಲೀಜಿಲ್ಲ, ಆದ ಕಾರಣ ನಾನು ಹಾಗೇ ಕರಗಿಸ್ಬಿಟ್ಟು ಉಂಡೆಯನ್ನು ಮಾಡ್ತಾಯಿದ್ದೀನಿ. ನೀವು ಗಲೀಜಿತ್ತಂದರೆ ಸೋಸ್ಕೊಳ್ಳಿ. ನೋಡಿರಿ, ಒಂದು ಪ್ಲೇಟಿಗೆ ಪಾಕವನ್ನು ಹಾಕ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಪ್ಲೇಟಿಗೆ ಇನ್ನೂ ಅಂಟ್ತಾ ಇದೆ. ಆದ್ದರಿಂದ ನಾನು ಇನ್ನೊಂದು 2 ಮಿನಿಟ್ಸ್ ವೇಟ್ ಮಾಡೋಣ. ಒಂದು 2 ಮಿನಿಟ್ಸ್ ವೇಟ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ, ಈಗ ನೋಡಿರಿ ಈ ಥರ ಪಾಕ ಬರಬೇಕು. ಉಂಡೆ ಕಟ್ಟೋಕೆ ಬರಲ್ಲ ಅನ್ನೋರು ಕೂಡ ಈ ಥರ ಪಾಕವನ್ನು ಮಾಡ್ಕೊಂಬಿಟ್ರೆ ಉಂಡೆಯನ್ನು ಈಸಿಯಾಗಿ ಕಟ್ಕೊಂಬಿಡ್ಬೋದು. ನೋಡಿರಿ, ಈಗ ಮತ್ತೆ ಒಂದು ಪ್ಲೇಟಿಗೆ ನೀರನ್ನು ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಪಾಕವನ್ನು ಚೆಕ್ ಮಾಡೋಣ. ನೋಡಿರಿ, ಈಗ ಒಂದು ಪ್ಲೇಟ್ ತೊಗೊಂಡು ನೀರನ್ನು ಹಾಕಿಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ನೋಡಿರಿ, ಈಗ ಪರ್ಫೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡಿಬಿಡ್ತೀನಿ. ಸ್ಟವನ್ನು ಆಫ್ ಮಾಡಿಬಿಟ್ಟು ಈಗ ಪಾಕವನ್ನು ಆ ಹುಗ್ಗಿಗೆ ಹಾಕ್ಕೊಳ್ತಿದ್ದೀನಿ. ಇದನ್ನೊಂದು ಸಾರಿ ಚೆನ್ನಾಗಿ ಹುಗ್ಗಿಗೆ ಹಾಕ್ಕೊಳ್ಬೇಕು. ಎಲ್ಲ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಹೊಂದ್ಕೋಬೇಕು ಹುಗ್ಗಿಗೆ ಬೆಲ್ಲದ ಪಾಕ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಗ ಅದು ಉಂಡೆ ಗಟ್ಟಿಯಾಗಿಬಿಡುತ್ತೆ. ಅದರಿಂದ ನಾವು ಸ್ವಲ್ಪ ನೀರಾದರೂ ಸವರ್ಕೊಳ್ಬೇಕು. ತುಪ್ಪವಾದ ನೋಡಿರಿ ತುಂಬ ಬಿಸಿ ಐತಿ. ಆದ್ದರಿಂದ ಸ್ವಲ್ಪ ನೀರನ್ನು ಸವರಿಸ್ಕೊಂಡು, ಇಲ್ಲಾಂದ್ರೆ ತುಪ್ಪವನ್ನು ಕೈಗೆ ಸವರಿಸ್ಕೊಂಡೇ ಕಟ್ಟಿ. ನೋಡಿರಿ ಯಾವ ಥರ ಉಂಡೆ ಸೂಪರಾಗಿ ಬರ್ತಾವೆ. ಈ ಉಂಡಿನ ಒತ್ತಿಟ್ಟು ಕಟ್ರಿ. ಒತ್ತಿ ಕಟ್ಟೋದ್ರಿಂದ ಉಂಡೆ ಹುಗ್ಗಿ ಫುಲ್ ಹಿಡಿಯುತ್ತೆ. ಬೆಲ್ಲದ ಪಾಕ ಅಂಟ್ಕೊಳ್ಳುತ್ತೆ ಚೆನ್ನಾಗಿ, ಉದುರಲ್ಲ ಹುಗ್ಗಿ. ನೋಡಿರಿ, ಈ ಥರ ಉಂಡೆಗಳು ಒಂದೊಂದಾಗಿ ಕಟ್ಕೋಬೇಕು. ಈ ಉಂಡೆ ತುಂಬ ಟೇಸ್ಟಿ ಇರುತ್ತೆ ತಿನ್ನಲಿಕ್ಕೆ. ಬಾಯಿಯಲ್ಲಿ ಕುರುಮ್ ಅಂತ ಟೇಸ್ಟಿಯಾಗಿರುತ್ತೆ. ಮೇಲೆ ಕೊಬ್ಬರಿ ಪುಡಿಯನ್ನು ಹಚ್ಬೋದು. ನಾವು ಇನ್ನೊಬ್ಬರು ಸಹಾಯ ಬೇಕು, ಆದ ಕಾರಣ ನಾನು ಅದರಲ್ಲೇ ಕೊಬ್ಬರಿ ಪೌಡ್ರನ್ನ ಹಾಕ್ಬಿಟ್ಟಿದ್ದೀನಿ. ಮತ್ತು ಮೇಲೆ ಹಾಕೋ ಅವಶ್ಯಕತೆ ಏನಿಲ್ಲ. ಚೆಂದ ಕಾಣಕ್ಕಂದ್ರೆ ಒಂದು ಸ್ವಲ್ಪ ಮೇಲೆ ಉದುರಿಸ್ಕೋಬೋದು. ಆದರೆ ಅದು ಅಂಟಲ್ಲ.
ನಾವು ಇನ್ನೊಬ್ಬರು ಬೇಕೇ ಬೇಕು. ಹಂಗೆ ಮಾಡ್ಕೊತ ಕುಂತ್ರೆ ಬುಗ್ಗಿ ಗಟ್ಟಿಯಾಗಿಬಿಡುತ್ತೆ. ಆದ ಕಾರಣ ನಾನು ಒಳಗಡೆಗೆ ಹಾಕಿದ್ದೀನಿ. ಈಗ ನೋಡಿ ಚೆನ್ನಾಗಿ ಒತ್ತಿ ಒತ್ತಿ ಕಟ್ಬಿಟ್ಟು ಇದೇ ಥರ ಎಲ್ಲ ಉಂಡೆಗಳನ್ನು ಮಾಡ್ಕೊಂಬಿಡ್ಬೋದು. ಈಗ ನೋಡಿರಿ ಉಂಡೆಗಳು ರೆಡಿಯಾಗ್ಯವು. ನೋಡಿರಿ ಬುಗ್ಗಿ ಉಂಡೆ ಎಷ್ಟು ಸೂಪರಾಗಿ ಬಂದವು. ಯಾರೆಲ್ಲ ವಿಡಿಯೋನ ಹಾಗೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನೋಡಿರಿ ಅದೇ ಥರ ನಾನು ಎಳ್ಳುಂಡೆ ಮತ್ತು ಶೇಂಗಾ ಉಂಡೆಯನ್ನು ಕೂಡ ಕಟ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಸೂಪರಾಗಿ ಬಂದವು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ.